ಒಲವನುಳ್ಳುವ ಯೋಗಿ ನೀನು. ನನ್ನ ಹೆಸರು ರೂಪ, ನಮ್ಮ ಮನೆಯವರ ಹೆಸರು ರಾಘವೇಂದ್ರ. ನಾವು ಹಾಡನಹಳ್ಳಿ ಗ್ರಾಮದಲ್ಲೇ ವಾಸ ಆಗಿರೋದು. ತುಬ್ಬಿನ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಒಂದು ಕೃಷಿ ಜಮೀನು 4 ಎಕರೆ 8 ಗುಂಟೆ ಇದೆ. 4 ಎಕರೆ 8 ಗುಂಟೆಯಲ್ಲಿ 2 ಥರ ವೆರೈಟಿ ಚೇಪೆ ಗಿಡ ಹಾಕಿದ್ದೀರಿ. ಅದರಲ್ಲಿ ಪಿಂಕ್ದು ಹಾಕಿದ್ದೀರಿ, ವೈಟ್ದು ಹಾಕಿದ್ದೀರಿ. ಇದರಲ್ಲಿ ಬಹು ಮುಖ್ಯವಾಗಿ ತಿಳಿದಿರೋಂಥ ಅಂಶ ನಮಗೆ ಬ್ರೂನಿಂಗ್ ಮಾಡಬೇಕು. ಬ್ರೂನಿಂಗ್ ಏನಕ್ಕೋಸ್ಕರ ಮಾಡಬೇಕು ಅಂತಂದರೆ, ಇದರಲ್ಲಿ ಒಳ್ಳೆಯ ಅದಕ್ಕೆ ಇಳುವರಿ ತಗೊಬೇಕು. ಗಿಡ ಸುಮ್ಮನೆ ಈ ಥರ ಎಲ್ಲ ರೆಂಬೆ ಬೆಳ್ಕೊಂಡು ಹೋಗ್ತದೆ. ನಾವು ಇದಾಗಲೇ ನವಂಬರ್ ಡಿಸೆಂಬರಲ್ಲಿ ಮಾಡ್ತಿದ್ವಿ. ಇದು ಬ್ರೂನಿಂಗ್ ಮಾಡೋದು ಮಾಹಿತಿ ತಿಳ್ಕೊಂಡಿರೋದು ನಾವು ನಮ್ಮ ಮಾಡನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಈ ಥರ ಬರೀ ಕಡ್ಡಿ ಬೆಳ್ಕೊಂಡು ಹೋಗ್ತದೆ. ಕಡ್ಡಿ ಬೆಳ್ಕೊಂಡೋದ್ರೆ ನಮಗೇನು ಇಳುವರಿ ಬರೋಲ್ಲ. ಇದು ಈ ಥರ ಬ್ರೂನಿಂಗ್ ಮಾಡಿದ್ರೆ ಒಳ್ಳೆ ಇಳುವರಿ ಬರ್ತದೆ, ವರ್ಷ ಪೂರನೂ ಕಾಯಿ ಇರ್ತದೆ. ಇದ್ರ ಮಾಹಿತಿನ ನಾವು ನಮ್ಮ ಮಾಡನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾನು ನಮ್ಮ ಮನೆಯವರಿಬ್ಬರು ಮಾಹಿತಿ ತಿಳ್ಕೊಂಡಿದ್ವಿ. ಅದ್ರ ಜೊತೆಗೆ ಇನ್ನಿಬ್ಬರೂ ನಮ್ಮ ಮನೆಯವರೇ ಅಲ್ಲೇ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಬಂದು ಅವ್ರನ್ನೂ ಕರ್ಕೊಂಡು ಬ್ರೂನಿಂಗ್ ಮಾಡಿಸ್ತಾ ಇದ್ದೀವಿ. ಇದು ಮೊದಲನೇ ಅಂಥದ್ದು. ಮೊದಲನೇ ಅಂತಂದರೆ ನವಂಬರಲ್ಲಿ ನಾವು ಬ್ರೂನಿಂಗ್ ಮಾಡಿದ್ವಿ. ಬ್ರೂನಿಂಗ್ ಮಾಡಿದಲ್ಲಿ ಮೊದಲನೇ ಹಂತದಲ್ಲಿ ಬಂದಿರೋಂಥ ಕಾಯಿ ಇದು. ಈಗ ನೋಡಿರಿ, ಈ ಗಿಡ ಈಗ ಮತ್ತೆ ಬಂದಿದೆ. ಇದು ನವಂಬರಿಂದ ಕಟ್ ಮಾಡಿದ್ಮೇಲೆ ಪೆನ್ಸಿಲ್ ಗಾತ್ರ ಕಾಯಿ ಬಂದಿದೆ. ಈಗ ಈ ಮೇ ತಿಂಗಳಲ್ಲಿ ಇದನ್ನು ಬ್ರೂನಿಂಗ್ ಮಾಡ್ತಾಯಿದ್ದೀರಿ. ಈ ಬ್ರೂನಿಂಗ್ ಮಾಡಿದ್ಮೇಲೆ ಇದರಲ್ಲಿ ಚಿಗುರು ಮತ್ತು ಪೀಸಾಗಿ ಮತ್ತೆ ಕಾಯಿ ಬರ್ತದೆ. ಕಾಯಿ ಬಂದಮೇಲೆ ನಮ್ಗೆ ವರ್ಷ ಪೂರ ಒಳ್ಳೆ ಇಳುವರಿ ಬರ್ತದೆ. ವರ್ಷದಲ್ಲಿ 2 ಬಾರಿ ನಾವು ಬ್ರೂನಿಂಗ್ ಮಾಡೇಬೇಕು ಚೇಪೆ ಗಿಡ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತೇಳಿ. ನನ್ನ ಹೆಸರು ಚೌಡಣ್ಣ ಸರ್. ಇದರಲ್ಲಿ ನಮಗೆ 50ರಿಂದ 60 ಜನ ಬ್ರೂನಿಂಗ್ ಮಾಡೋ ಕೆಲಸ ಸಿಗುತ್ತದೆ.